ಬೇಕು ಅಂತಾನೆ ಮಾತಾಡ್ತಾನೋ ಅಥವಾ ನಿಜವಾಗ್ಲೂ ನಿದ್ದೆಲ್ಲೇ ಗೊಣಗ್ತಾ ಇದ್ದಾನೋ ಒಂದು ಅರ್ಥ ಆಗ್ತಿಲ್ಲ. ಕೆಳಗಡೆ ಮಲ್ಗೋದು ತುಂಬ ಚೆನ್ನಾಗಿತ್ತು, ನೆಮ್ಮದಿಯಿಂದ ನಿದ್ದೆ ಆದರೂ ಮಾಡ್ಬೋದಿತ್ತು. ಇವ್ನು ನಿಜವಾಗ್ಲೂ ಮಗು ಥರನೇ, ಮನ್ಸಲ್ಲಿ ಚೂರು ಕಲ್ಮಶ ಇಲ್ಲ, ಪಾಪ. I love you, Radha. I love you so much. I love you, dear. I love you a lot, Radha. I love you. ಇವ್ನು ನಿಜವಾಗ್ಲೂ ನನಗೆ ಐ ಲವ್ ಯು ಅನ್ನ. ಬಂದ್ರಿ, ಬನ್ನಿ ರೂಮಲ್ಲೇ ಮಲ್ಕೊಳ್ಳಿ. ರೂಮಲ್ಲಿ ನಿನ್ ಕಾಟ, ನನಗಲ್ಲಿ ನೆಮ್ಮದಿ ಇಲ್ಲ. ಸುಮ್ಮನೆ ಅಲ್ಲಿ ಮಲ್ಕೊಂಡ ನನ್ನ ತಲೆ ತಿನ್ಬೇಡ, ನೀನೇ ಬೇಕಾದ್ರೆ ಬಿದ್ಕೊಂಡು ಸಾಯಿ. ನೋಡಿ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ನಾನು ನಿಮ್ಮನ್ನ ನಂಬ್ಕೊಂಡು ಬಂದಿದ್ದೀನಿ. ನಂಬ್ಕೊಂಡ್ ಬಂದಿಲ್ಲ, ಮೋಸ ಮಾಡಿ ಬಂದಿದ್ಯಾ. ನೋಡೋ, ಮಾತಾಗ್ ಮಾತು ಬೆಳೆಸ್ಬೇಡ, ನಾನು ಸುಮ್ಮನಿರಲ್ಲ. ನಿನ್ ಮುಖ ನೋಡೋಕೆ ನನ್ಗೆ ಅಸಹ್ಯ ಆಗುತ್ತೆ. ಸರಿ ಆಯ್ತು, ನನ್ನಿಂದ ನಿಮ್ಗೆ ಅಷ್ಟೊಂದು ತೊಂದರೆ ಆಗ್ತಿದೆ ಅಂದ್ರೆ ನಾನು ನಿಮ್ಮ ಕಣ್ಣೆದುರುಗಡೆ ಕಾಣಿಸ್ಕೊಳ್ಳಲ್ಲ. ನಾನು ವಾಪಸ್ ನಮ್ಮ ಮನೆಗೆ ಹೋಗ್ತೀನಿ. ಮೊದ್ಲು ಆ ಕೆಲಸ ಮಾಡು, ನಾನು ನೆಮ್ಮದಿಯಿಂದ ಮಲ್ಕೋತೀನಿ. ಅಲ್ಲ ರೀ, ಅದು ಏನಲ್ಲ ನಿನ್ ತಲೆ. ನನಗೆ ಗೊತ್ತು ನೀನೆಲ್ಲ ಬರೀ ಬೂಟಾಟಿಕೆ ಮಾತು ಅಂತ. ಮನೆ ಬಿಟ್ಟು ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀನಿ ಡ್ರಾಮಾ ಮಾಡಿದ್ರೆ ನಾನು ಇದಕ್ಕೆಲ್ಲ ಕರ್ಗೋಗ್ತೀನಿ ಅನ್ಕೊಂಡಿದ್ಯಾ? ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಯಾಕೆ ಇಲ್ಲಿ ನಿಂತಿದ್ಯಾ? ತೊಲಗು. ಅಯ್ಯೋ 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 ಅಯ್ಯೋ, ಏನಪ್ಪ ನೀನು? ಮದ್ವೆ ಆಗಿನೂ ಸರಿಯಾಗಿ ಒಂದು ವಾರನೂ ಆಗಿಲ್ಲ, ಆಗ್ಲೇ ನನ್ನ ಮೊಮ್ಮಗಳನ್ನ ತೊಲಗು ಅಂತ ಹೇಳ್ತಿದ್ಯಲ್ಲ. ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ನಾನು ಅನ್ಕೊಂಡ್ರೆ ದಿನೇ ದಿನ ದೊಡ್ಡ ಜಗಳನ್ನೇ ಮಾಡ್ತಿದ್ದೀರಲ್ಲ. ಹೊಂದ್ಕೊಂಡು ಹೋಗ್ಬೇಕಪ್ಪ, ಇವಳೀಗ ನಿನ್ ಹೆಂಡ್ತಿಯೇ. ಹೊರಗೆ ಅನ್ಕೊಂಡೇ ಇಲ್ಲ ಅಪ್ಪಮ್ಮ. ಅವ್ರ ಪ್ರಕಾರ ನಾನು ಈ ಮನೆಗೆ ಕೆಲಸದೋಳು ಇಲ್ಲ, ಅದಕ್ಕಿಂತ ಕಡೆ. ಕೆಲಸದವ್ರಿಗಾದ್ರೂ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ, ಆದ್ರೆ ನನ್ನ ಮಾತ್ರ ವಿಷದ ಪ್ರಾಣಿ ತರ ಟ್ರೀಟ್ ಮಾಡ್ತಾರೆ ಅಪ್ಪಮ್ಮ. ಏನೋ ಇದೆಲ್ಲ? ನೋಡು ಆನಂದ್, ನಿಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಇದ್ರೋ ಅದು 4 ಗೋಡೆ ಮಧ್ಯೆ ಇರಬೇಕು. ಈ ರೀತಿ ಆಚೆ ಬರಬಾರ್ದು. ಬರೀ ಮನಸ್ತಾಪ ಅಲ್ಲ ಅತ್ತೆ, ಇವಳು ಮಾಡಿರೋ ಕೆಲಸ ನಿಮ್ ಅವಳು ಚಿಕ್ಕ ಹುಡುಗಿ, ತಪ್ಪು ಮಾಡಿರ್ತಾಳೆ. ನೀನು ತಿಳುವಳಿಕೆ ಇರೋಂತಾನೆ ಅನುಸರಿಸ್ಕೊಂಡು ಹೋಗ್ಬೇಕು ಆನಂದ್. ಅಂದ್ರೆ ಜೀವನ ಕೊಟ್ಟು ಇವಳು ಹೇಳಿದಲ್ಲ ಕೇಳ್ಕೊಂಡು ತಲೆ ಆಡ್ಸ್ಕೊಂಡಿರ್ಬೇಕಾ? ಒಂದ್ ವೇಳೆ ಲಿಖಿತನ ನಾನ್ ಬೈದ್ರೆ ಪ್ರೀತಿಸಿ ಮದ್ವೆ ಆಗಿರೋ ನೀನು ಅವಳಿಗೆ ಸಪೋರ್ಟ್ ಮಾಡ್ಬೇಕು. ಅದನ್ ಬಿಟ್ಟು ನೀನೇ ಬೈತಿದ್ಯಲ್ಲೋ. ನೋಡು ಆನಂದ್, ಸಣ್ಣ ಪುಟ್ಟ ಸಮಸ್ಯೆಗಳು ಬರೋದು ಸಾಮಾನ್ಯ. ಅದನ್ನ ಅಲ್ಲಿಗೆ ಮುಗಿಸ್ಬಿಡ್ಬೇಕು, ದೊಡ್ಡದು ಮಾಡ್ಕೊಂಡು ಹೋಗ್ಬಾರ್ದು. ಈಗೆಲ್ರಿಗೂ ಈ ವಿಚಾರ ಗೊತ್ತಾಗೋದಕ್ಕೆ ಮುಂಚೆ ಸುಮ್ಮನೆ ರೂಮ್ಗೆ ಹೋಗು.
ಹೋಗು ಅಂತ ಹೇಳ್ದೆ ತಾನೆ. ಛೇ, ಲಿಖಿತಾ, ವಾಟ್? ನೀನು ಕಾಂತಮ್ಮನ ಮಾತು ನಂಬ್ಕೊಂಡು ಬಂದಿದ್ಯಾ? ಅದನ್ನೇ ತಾನೇ ನಾನು ಹೇಳಿದ್ದು. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ ಮಾಮ್? ಯಾವ ಪ್ಲಾನ್ಸು ವರ್ಕೌಟ್ ಆಗ್ತಿಲ್ಲ ಅಂತ ಇಂಥ ಡಿಸಾಸ್ಟರ್ ಯಾಕೆ ಮಾಡ್ತಿದ್ಯಾ? ನೋಡು ನಕ್ಷತ್ರ, ನಿನ್ನ ಮೂಗಿನ ನೇರಕ್ಕೆ ಮಾತಾಡಬೇಡ. ನೀನು ಕೃಷ್ಣ ಮದುವೆ ಆಗೋದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಆದ್ರೂ ಭವಾನಿ ನಂಬೋಕ್ ಯೋಗ್ಯವಾದ ಹೆಂಗ್ಸಲ್ಲ ಅವಳು. ತುಂಬಾ ಲೋ ಕ್ಲಾಸ್ ಮೆಂಟಾಲಿಟಿ, ತುಂಬಾ ಚೀಪ್ ಬುದ್ಧಿ, ತುಂಬಾ ಡೇಂಜರಸ್ ಕೂಡ ಅವಳು. ಇರ್ಬೋದು, ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಏನು ತೊಂದರೆ ಆಗೋಲ್ಲ. ತಲೆ ಗಟ್ಟಿಗಿದ್ಯಾ ಇಲ್ವಾ ಅಂತ ಸುತ್ಕೆಲಿ ಹೊಡ್ಕೊಂಡು ಟೆಸ್ಟ್ ಮಾಡೋಕ್ಕಾಗಲ್ಲ ಮಾಮ್. ಹೋಗಿ ಹೋಗಿ ಆ ಮೆಂಟಲ್ ಜೊತೆ ಡೀಲ್ ಮಾಡ್ಕೊಂಡಿದ್ಯಲ್ಲ, ನಿಂಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡು ನಕ್ಷತ್ರ, ಇದರಿಂದ ನಮಗೆ ತುಂಬ ದೊಡ್ಡ ಲಾಭನೇ ಆಗುತ್ತೆ. ನಾನು ಅವಳನ್ನ ನಂಬೋದಿಲ್ಲ. ಇನ್ಫ್ಯಾಕ್ಟ್ ನೀವು ನಂಬೋ ಅವಶ್ಯಕತೆ ಇಲ್ಲ. ನಂಬೋ ಥರ ಆ್ಯಕ್ಟ್ ಮಾಡಿ ಸಾಕು. ಅವಳನ್ನ ಅಷ್ಟೊಂದು ದಡ್ಡಿ ಅನ್ಕೋಬೇಡ ಮಾವು. ಹಾಗಂತ ನನಗಿಂತ ಬುದ್ಧಿವಂತೆ ಅಂದ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಾನು ಅವಳನ್ನ ನನಗೆ ಹೇಗೆ ಬೇಕೋ ಹಾಗೆ ಬಳಸ್ಕೋತೀನಿ. ಅದು ಹೇಗೆ ಸಾಧ್ಯ ಭವಾನಿ? ನೋಡು, ನಾನು ಹೇಳ್ತಾ ಇದ್ದೀನಿ, ಕತ್ತಿ ಮೇಲೆ ನಡೆಯೋ ಸಾಹಸ ಮಾತ್ರ ಮಾಡಬೇಡ. ಈಗೆಲ್ಲ ಒಂದು ಲೆವೆಲ್ಗೆ ಚೆನ್ನಾಗೇ ಇದೆಯಲ್ಲ. ಆಮೇಲೆ ನಮ್ಮ ಕೈಯಾರೆ ನಮಗ್ ನಾವೇ ಕೊಳ್ಳಿ ಇಟ್ಕೊಳ್ಳೋದು ಯಾಕೆ ಅಂತ. ಜಾಗ್ರತೆ ಇರಲಿ ಅನ್ನೋ ಕಾರಣಕ್ಕೆ ಅನುಮಾನ ಪಡೋದು ಒಳ್ಳೆಯದೇ. ಆದರೆ ನಿಮ್ಮ ಅನುಮಾನ ಭಯ ಹುಟ್ಟಿಸ್ತಾ ಇದೆ. ನಿಮಗೆ ಭಯ ಇರ್ಬೋದು, ಆದರೆ ನನಗೆ ಹೆದರಿಕೆ ಇಲ್ಲ. ಎಲ್ಲ ಕಳ್ಕೊಂಡ್ಮೇಲೂ ಏನೋ ಒಂದು ಉಳ್ಕೊಂಡಿರುತ್ತೆ ಅಂತ ನಂಬೋಳು ನಾನು. ನೋಡ್ತಾ ಇರಿ, ಇನ್ನು ಮುಂದೆ ಅವ್ರವ್ರ ಮಧ್ಯೆನೇ ಬತ್ತಿ ಇಟ್ಟು ಹೇಗೆ ಬೆಂಕಿ ಹಚ್ತೀನಿ ಅಂತ. ಆ ಬೆಂಕಿ ನಮ್ಮನ್ನೇ ಸುರಿದಿದ್ರೆ ಅಷ್ಟೇ ಸಾಕು. ಆ ಬೆಂಕಿ ಹೊತ್ತಿದ ತಕ್ಷಣ ಹಾರೋಗ್ಲಪ್ಪ. ಸದ್ಯ ಈಗಲೇ ಹೇಗೋ ಚೆನ್ನಾಗಿದ್ದೀನಿ. ಐ ಮೀನ್ ಚೆನ್ನಾಗಿದ್ದೀವಿ. ಆಮೇಲೆ ತೀರಾ ಬೀದಿಗೆ ಬಂದ್ಬಿಟ್ರೆ ಕಷ್ಟ. ಹಲೋ, ಹುಡುಕಿದ್ರೆ ಆ ದೇವ್ರು ಸಿಗ್ತಾನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಆದರೆ ನೀನು ಮಾತ್ರ ಆ ದೇವ್ರ ಹತ್ರ ಸಿಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಆ ದೇವರು ನಿನ್ನ ಪರ ಇಲ್ವಲ್ಲ ಅನ್ನೋದೇ ನನ್ನ ಡೌಟ್. ಅರ್ಥ ಆಗಿಲ್ಲ. ನಿನ್ನನ್ನು ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಬುದ್ಧಿನೇ ಇಲ್ಲ ಅಂತ ಈಗ ಅರ್ಥ ಆಗ್ತಿದೆ. ನಾನು ಬುದ್ಧಿವಂತೆ ಅಂತ ನಾನು ಯಾವಾಗ ಹೇಳ್ಕೊಂಡಿದ್ದೀನಿ? ಅತಿ ಬುದ್ಧಿವಂತಿಕೆಗಿಂತ ಬುದ್ಧಿ ಕಡಿಮೆ ಇರೋದೇ ಒಳ್ಳೆಯದು. ಏಯ್, ನಿನ್ನನ್ನು ನೆಗ್ಲೆಕ್ಟ್ ಮಾಡಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಖಾಲಿ ಹಾಳೆ ಮೇಲಿಡೋ ಒಂದೇ ಒಂದು ಸಣ್ಣ ಚುಕ್ಕಿ ಕೂಡ ಕಂಪ್ಲೀಟಾಗಿ ಆ ಖಾಲಿ ಹಾಳೆ ಮೀನಿಂಗ್ನೇ ಬದಲಾಯಿಸ್ಬಿಡುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನೀವು ಈಗೇನು ಹೇಳಿದ್ರಿ ಅಂತಲೂ ನನಗೆ ಅರ್ಥ ಆಗಿಲ್ಲ. ನಿಜವಾಗ್ಲೂ ನಾನೇನು ಹೇಳ್ತಿದ್ದೀನಿ ಅಂತ
ನಿನಗೆ ಅರ್ಥ ಆಗ್ತಿಲ್ವಾ? ನನಗೆ ನೆಗೆಟಿವ್ ಥಿಂಕಿಂಗ್ ಮಾಡಿ ಅಭ್ಯಾಸ ಇಲ್ಲ. ನಿಮ್ಮ ಈ ಮಾತಿನಿಂದ ಯಾವ ಗೂಢಾರ್ಥ ಇರ್ಬೋದು ಅಂತ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಇದನ್ನೇ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳಿದ್ದು. ಪಾಪದೋಳು ಪೆದ್ದು ಸೈಲೆಂಟಾಗಿ ಬಿದ್ದಿರ್ತೀಯ ಅಂದ್ಕೊಂಡೆ, ಆದರೆ ನೀನು ಆ ಥರದೋಳಲ್ಲ. ನಾನು ನಿನಗೆ ಏನು ವಾರ್ನಿಂಗ್ ಕೊಟ್ಟಿದ್ದೆ ಅಂತ ಮರ್ತೋಯ್ತಾ? ವಾರ್ನಿಂಗ್ ಏನು ಅಂತ ನಾನು ಯೋಚನೆ ಮಾಡಿಲ್ಲ. ಆದರೆ ವಾರ್ನಿಂಗ್ ಕೊಡೋದಕ್ಕೆ ನೀವ್ಯಾರು ಅಂತ ಎರಡೆರಡು ಸಲ ಯೋಚನೆ ಮಾಡಿದ್ದೀನಿ. ಅತಿಯಾಗಿ ಮಾತಾಡಬೇಡ. ತೆಪ್ಪಗೆ ಈ ಮನೆಯಿಂದ ಆಚೆ ಹೋಗು ಅಂತ ಹೇಳಿದ್ರೆ ನಿನ್ನ ಬಾಲ ಆ ನಿನ್ನ ತಂಗಿನೂ ಇಲ್ಲಿಗೆ ಕರ್ಕೊಂಬಂದಿದೀಯಾ? ಅದು ಯಾಕಾಯಿತು ಅಂತ ನಾನು ಆಲ್ರೆಡಿ ಎಲ್ರೆದ್ರಿಗೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಹೌದು, ಬೇಕು ಅಂತಲೇ ಕರ್ಕೊಂಬಂದಿದ್ದೀನಿ ಅಂತ ಅಂದ್ಕೊಳ್ಳಿ. ಟೆನ್ಷನ್ ಆಗಬೇಡಿ. ಜೀವನ ಚದುರಂಗದ ಥರ, ಅದಕ್ಕೆ ಸಪೋರ್ಟ್ಗೆ ಅಂತ ಯಾರಾದರೂ ಬೇಕೇ ಬೇಕಲ್ವಾ? ಸಪೋರ್ಟ್ ಅದು ಆ ಚಿಲ್ಟಾರಿಯಿಂದ. ಇದನ್ನೇ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳೋದು. ನುಗ್ಗೋಕೆ ಒಂದೇ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರು ಕಾಯೋಕೆ ಎಷ್ಟೇ ಜನ ಇದ್ರು ಅವ್ರ ಎದುರುಗಡೆನೆ ನಿನ್ನನ್ನು ಚೆಕ್ಮೇಟ್ ಮಾಡ್ತೇನೆ. ಹಣೆ ಬರಕ್ಕೆ ಹೊಣೆ ಯಾರು? ನನಗಾಗಿರೋ ಒಂದೇ ಒಂದು ಸಣ್ಣ ಸೆಟ್ ಬ್ಯಾಕ್ಗೆ ನೀನು ಗೆದ್ದೆ ಅಂತ ಬೀಗ್ಬೇಡ. ನೋಡ್ತಾ ಇರು, ನಿನ್ನ ಕಡೆಯವರಿಂದನೇ ನಿನ್ನನ್ನು ಈ ಮನೆಯಿಂದ ಹೊರಗಡೆ ಹಾಕಿಸ್ತೀನಿ. ಅನ್ನ, ಜಾಗ, ಸಮಯ ಹಣೆಯಲ್ಲಿ ಎಷ್ಟು ಬರ್ಕೊಂಡಿದೆಯೋ ಅಷ್ಟೇ ಸಿಗೋದು. ನನ್ನ ಋಣ ಇಲ್ಲಿ ಎಷ್ಟು ದಿನ ಇದೆಯೋ ಗೊತ್ತಿಲ್ಲ, ಆದರೆ ಅದನ್ನು ಚೂರೇ ಚೂರು ಕೂಡ ಯಾರೂ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಏಯ್, ನಿನ್ನ ಆಧ್ಯಾತ್ಮ ಎಲ್ಲ ಬರೀ ಪುಸ್ತಕದ ಬದನೆಕಾಯಿ. ಪ್ರಾಕ್ಟಿಕಲ್ ಆಗಿ ಅದ್ಯಾವುದು ವರ್ಕೌಟ್ ಆಗಲ್ಲ. ನಾನು ಹೇಳಿದ್ದನ್ನ ಸಾಧಿಸ್ಲಿಲ್ಲ ಅಂದರೆ ನನ್ನನ್ನು ನಿನಗಿಷ್ಟ ಬಂದಾಗ ಕರ್ಕೋ. ಓ, ಕಲರ್ಫುಲ್ ಆಗಿ ರಂಗೋಲಿ ಹಾಕಕ್ಕೆ ಹೋಗ್ತಿದ್ಯಾ? ಇಷ್ಟರಲ್ಲೇ ನಿನ್ನ ಕಲರ್ಫುಲ್ ಲೈಫ್ನ ಬ್ಲಾಕ್ ಆ್ಯಂಡ್ ವೈಟ್ ಮಾಡಿ ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡಿಬಿಡ್ತೀನಿ. ವೇಟ್ ಅಂಡ್ ಸಿ. ಏನೋ ಮಾತಾಡಬೇಕು ಅಂತೆ, ಆಗ್ಲಿಂದ ಸುಮ್ಮನೆ ಅಂತಿದೆಯಾ? ನಿಜ ಹೇಳಬೇಕು ಅಂದರೆ ನಿನ್ನ ಹತ್ರ ತುಂಬ ಮಾತಾಡಬೇಕು, ಆದರೆ ಅದೆಲ್ಲ ನಿಂಗೆ ಅರ್ಥ ಆಗಲ್ವಲ್ಲ. ನೋಡು, ಹೀಯಾಳ್ಸೋದು, ಕೊಂಕು ಮಾತಾಡೋದು, ಕಾಲಿಳಿಯೋದು ಇದೆಲ್ಲ ಇದ್ದರೆ ಮುಂಚೆನೇ ಹೇಳಿಬಿಡು. ನನಗದಕ್ಕೆಲ್ಲ ಟೈಮ್ ಇಲ್ಲ. ಯಾಕೆ? ನಿಮ್ಮ ಅಕ್ಕ ನಿಂಗೆ ಏನಾದರೂ ಕೆಲಸ ಹೇಳಿದಾಳ? ಹಾಗೆಲ್ಲ ಏನಿಲ್ಲ. ಅವಳು ಯಾಕೆ ಕೆಲಸ ಹೇಳ್ತಾಳೆ? ನೋಡು ಲಿಖಿತ, ಅದು ಯಾವ ಖುಷಿಗೆ ನೀನು ಆನಂದ್ ಭಾವನ್ ಮದುವೆ ಆಗಿ ಮನೆಗೆ ಬಂದಿಯೋ ಗೊತ್ತಿಲ್ಲ. ಜೀವನನೇ ಹಾಳು ಮಾಡ್ಕೊಂಬಿಟ್ಟೆ ನೀನು. ಸುಮ್ಮನೆ ಏನೇನೋ ಮಾತಾಡ್ಬೇಡ ನಕ್ಷತ್ರ. ಹಾಗೆಲ್ಲ ಏನಿಲ್ಲ, ಹೊಟ್ಟೆ ಉರಿ ನಿನಗೆ. ಆದರೆ ನೀನು ಇಷ್ಟೊಂದು ದಡ್ಡಿ ಅಂತ ನಂಗೆ ಗೊತ್ತಿರಲಿಲ್ಲ ಲಿಖಿತ. ನಿನ್ನ ಮದುವೆಗಿಂತ ಮುಂಚೆ ಇಲ್ಲಿ ಬಂದಾಗ ನಾನು ಹಿಂಗೆ ಅವಮಾನ ಮಾಡಿದ್ದೆ.
ಅದನ್ನ ಇನ್ನೂ ನಿನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ನಾನು ಸಾರಿ ಕೇಳ್ತೀನಿ. ಆದರೆ ಐ ಫೀಲ್ ಪಿಟಿ ಫಾರ್ ಯು ಲಿಖಿತ. ಇಲ್ಲೇನು ನಡೀತಿದೆ, ನಿಮ್ಮ ಅಕ್ಕನ ಉದ್ದೇಶ ಏನು ಅಂತ ನಿಂಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅವಳು ಸಾಮಾನ್ಯದವಳಲ್ಲ. ಕಲರ್ಫುಲ್ ಲೈಫ್ನ ಬ್ಲಾಕ್ ಆ್ಯಂಡ್ ವೈಟ್ ಮಾಡಿ ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡಿಬಿಡ್ತೀನಿ. ಏನೋಪ್ಪ ಈ ದೇವ್ರು ಅನ್ನೋನು ಹೆಣ್ಮಕ್ಳಿಗೆ ತುಂಬಾ ಕಲೆಗಳನ್ನ ಕೊಟ್ಟು ಕಳ್ಸಿರ್ತಾನೆ ಅನ್ಸುತ್ತೆ. ಏನೇನೋ ಮುದ್ದಾಗಿ ತರಲೆ ಮಾಡ್ತಿರ್ತಾರೆ. ಚಿತ್ರ ಬಿಡಿಸೋದು ಒಳ್ಳೆ ಕಲೆನೆ. ಯಾಕೋ ಇಲ್ಲಿಂದ ಝೂಮ್ ಹಾಕಕ್ಕಾಗ್ತಾ ಇಲ್ಲ. ಅಲ್ಲಿಗೆ ಹೋಗ್ಬಿಡೋಣ. ಇಲ್ಲೇನ್ ಮಾಡ್ತಾ ಇದ್ದೀರಾ? ನಿನ್ನೇ ನೋಡ್ತಾ ಇದ್ದೀನಿ. ನೀನ್ ಹಾಕ್ತಿರೋ ರಂಗೋಲಿನ ನೋಡ್ತಾ ಇದ್ದೀನಿ. ಇದ್ರಲ್ಲೇನ್ ಸ್ಪೆಷಲ್ ಇದೆ? ನಮ್ ದೇಶದಲ್ಲಿ JCB ಸುಮ್ಮನೆ ಚರಂಡಿ ಎತ್ತಾ ಇದ್ರು ಜನ ಗುಂಪು ಕಟ್ಕೊಂಡು ನೋಡ್ತಾರೆ. ಅಂಥದ್ರಲ್ಲಿ ನೀನು ಇಷ್ಟು ಸುಂದರವಾಗಿ ರಂಗೋಲಿ ಹಾಕ್ತಾ ಇದ್ರೆ ನೋಡ್ಬೇಕು ಅಂತ ಅನ್ಸಲ್ವಾ? ಸರಿ ನೋಡಿ. ನಿಮ್ಗಿದೆಲ್ಲ ಬರ್ತೇ ಬಂದ್ಬಿಡುತ್ತಾ? ಒಂಥರ ಇನ್ಬಿಲ್ಟ್ ಸಾಫ್ಟ್ವೇರ್ ಇದ್ದ ಹಾಗೆ. ಎಲ್ಲ ಹೆಣ್ಮಕ್ಳು ರಂಗೋಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರಲ್ಲ? ಹಾಗೇನೂ ಇಲ್ಲ, ಎಲ್ಲರೂ ಏನು ಎಕ್ಸ್ಪರ್ಟ್ ಆಗಿರಲ್ಲ. ಆ್ಯಂಡ್ ಇದೇನು ಅಸಾಧ್ಯವಾದ ಕಲೆ ಅಲ್ಲ, ಕಲ್ತ್ರೆ ಹುಡುಗರು ಹಾಕ್ಬೋದು. ಅಷ್ಟೇ ಯಾಕೆ, ಎಷ್ಟೋ ಜನ ಹುಡುಗರು ತುಂಬ ಚೆನ್ನಾಗಿ ರಂಗೋಲಿ ಹಾಕೋದನ್ನ ನಾನೇ ನೋಡಿದ್ದೀನಿ. ಹೌದಾ? ಹಾಗಿದ್ರೆ ನಾನು ಟ್ರೈ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಈಗಲೇ ಮಾಡ್ಲಾ? ಏನೋ ಬೇಕಾಗಿಲ್ಲ. ಇದೇ ಬೇಡ ಅನ್ನೋದು. ಇದಕ್ಕೇನೆ ಹುಡುಗಿರ ಅರ್ಥ ಆಗಲ್ಲ ಅಂತ ಹುಡುಗರು ಬಾಯ್ ಬಡ್ಕೊಳ್ಳೋದು. ಅದೆಲ್ಲ ನಂಗೆ ಗೊತ್ತಿಲ್ಲ. ಏನ್ ಗೊತ್ತಿರೋದು ನಿನ್ ತಲೆ? ನೀನೇ ತಾನೇ ಟ್ರೈ ಮಾಡ್ಬೋದು ಅಂತ ಹೇಳಿದ್ದು. ನನಗದೆಲ್ಲ ಗೊತ್ತಿಲ್ಲ. ಈಗ ಹೇಳ್ಕೊಡ್ಬೇಕು ಅಂದ್ರೆ ಹೇಳ್ಕೊಡ್ಬೇಕು ಅಷ್ಟೇ. ನಾನು ಯಾಕೆ ಹೇಳ್ಕೊಡ್ಬೇಕು? ಏಯ್, ಇನ್ನೇನ್ ಪಕ್ಕದ ಮನೇಲಿ ಹೆಂಡ್ತಿನ ಕೇಳಕ್ಕಾಗತ್ತಾ? ನೀನ್ ತಾನೇ ನನ್ನ ಹೆಂಡ್ತಿ. ವಾಟ್ ನಾನ್ ಸೆನ್ಸ್. ಈಗ ಜಾಸ್ತಿ ಮಾತ್ಬೇಡ. ಹೇಳ್ಕೊಡು ಅಂದ್ರೆ ಹೇಳ್ಕೊಡು ಅಷ್ಟೇ. ಬೆಳಗ್ಗೆ ಯಾಕೆ ತರಲೆ ಮಾಡ್ತಾ ಇದ್ದೀರಾ ನೀವು? ನೋ, ಐ ಆಮ್ ಸೀರಿಯಸ್. ಪ್ಲೀಸ್ ಟೀಚ್ ಮೀ. ಸರಿ ತಗೊಳ್ಳಿ. ಇಲ್ಲಿ ರೌಂಡ್ ಮಾಡಿದ್ದೀನಲ್ಲ, ಅದೇ ತರ ಅಲ್ಲೂ ರೌಂಡ್ ಮಾಡಿ ಡಾಟ್ಸ್ಗೆ. ಓಕೆ, ಸೋ ಈಸಿ ಅಲ್ಲ? ಏನ್ ಮಾಡ್ತಾ ಇದ್ದೀರಾ? ಇನ್ನೇನ್ ಮಾಡೋದು? ಎಷ್ಟು ಈಸಿ ಅಲ್ಲ?